ಅವನಿಪನ ಸಿಂಹಾಸನವನೋ ಏರುವ ಸಗರ್ವಿತರಾರು ನೋಡಿದಡೆ ಎವೆಗಳುರಿವುದು ಹಾಯನುತ ಕಂಚುಕಿಗಳೇ ತಂದು ಇವರ ನೀಕ್ಷಿಸಿ ಕ್ಷಾತ್ರತೇಜವನು ಅವಗಡಿಸಲಂಜಿದರು ಹರಿತಂದು ಅವದಿರೆಬ್ಬಿಸಿ ಭಿನ್ನವಿಸಿದರು ಮತ್ಸ್ಯ ಭೂಪತಿಗೆ. ಇದು ವಿರಾಟ ಪರ್ವದ 10ನೇ ಸಂಧಿಯ 7ನೆಯ ಪದ್ಯ. ಪಾಂಡವರ ಅಜ್ಞಾತವಾಸವೂ ಮುಗಿದಿದೆ. ಅಜ್ಞಾತವಾಸವನ್ನು ಮುಗಿಸಿದ ಆ ರಾತ್ರಿ ಸಂತೋಷವಾಗಿ ನಿದ್ದೆಯನ್ನು ಮಾಡಿದ್ದಾರೆ. ಮರುದಿನ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನಾದಿಗಳನ್ನು ಮುಗಿಸಿ ಮಹಾಯಾಗವನ್ನೂ ಪೂರೈಸಿ ವಿರಾಟನ ಓಲಗ ಶಾಲೆಗೆ ಬಂದಿದ್ದಾರೆ. ಓಲಗ ಶಾಲೆಯಲ್ಲಿ ಧರ್ಮರಾಯ ಸಿಂಹಾಸನವನ್ನು ಏರಿ ಕೂತ್ಕೊಂಡಿದ್ದಾನೆ. ಸಿಂಹಾಸನವನ್ನು ಏರಿ ಕುಳಿತಂಥ ಧರ್ಮರಾಯನನ್ನು ಅಂತಃಪುರದ ಅಧಿಕಾರಿಗಳು, ಕಂಚುಕಿಗಳು ಅವರೆಲ್ಲರೂ ಬಂದು ನೋಡ್ತಾರೆ. ಅವರಿಗೆ ಆಶ್ಚರ್ಯ, ಆಘಾತ. ಇದೇನಿದು, ನಮ್ಮ ರಾಜ ಕುಳಿತುಕೊಳ್ಬೇಕಾದಂಥ, ವಿರಾಟ ರಾಜ ಕುಳಿತುಕೊಳ್ಬೇಕಾದಂಥ ಸಿಂಹಾಸನದ ಮೇಲೆ ಇನ್ಯಾರೋ ಬೇರೆಯವರು ಕೂತ್ಕೊಂಡಿದ್ದಾರಲ್ಲ, ಇದು ಅವರಿಗೆ ತುಂಬ ಆಘಾತವನ್ನು ಉಂಟು ಮಾಡುತ್ತೆ. ಅಷ್ಟೇ ಅಲ್ಲ, ಆಶ್ಚರ್ಯವೂ ಆಗುತ್ತೆ. ಯಾಕೆ ಅಂದರೆ ಕುಳಿತಿರುವಂಥವನು ಸಾಮಾನ್ಯ ವ್ಯಕ್ತಿ ಅಲ್ಲ. ಆತನ ಮುಖದಲ್ಲಿ ವಿಶೇಷವಾದಂಥ ಕಳೆ ಇದೆ. ಅವನ ಕಣ್ಣು ಕೋರೈಸುವಂತಹ ಮಹಾ ತೇಜಸ್ವಿಯಾದಂಥ ಒಬ್ಬ ಪುರುಷ ಆ ಸಿಂಹಾಸನದ ಮೇಲೆ ಕುಳಿತಿದ್ದಾನೆ. ಇವನು ಯಾರು, ನೀನು ಯಾರು, ಇಲ್ಲಾಕೆ ಕೂತಿದೀಯಾ ಅಂತ ಕೇಳಬೇಕು ಅಂತ ಅನಿಸುತ್ತೆ. ಆದರೆ ಕೇಳುವಂಥ ಧೈರ್ಯ ಅವರಿಗಿಲ್ಲ. ಯಾಕೆಂದರೆ ಅಂಥ ತೇಜಪುರುಷ ಅಲ್ಲಿ ಕುಳಿತಿದ್ದಾನೆ. ಇವನನ್ನು ಪ್ರಶ್ನೆ ಮಾಡೋದು ಹೇಗೆ? ಆ ಭಯದಿಂದಲೇ ಅವರೆಲ್ಲರೂ ಕೂಡ ಪುನಃ ವಿರಾಟರಾಜನ ಹತ್ರ ಹೋಗ್ತಾರೆ. ವಿರಾಟರಾಜ ಇನ್ನೂ ಮಲ್ಕೊಂಡೇ ಇದ್ದಂತೆ. ಆತನನ್ನು ಎಬ್ಬಿಸಿ ತಾವು ಏನನ್ನು ತಮ್ಮ ಓಲಗದಲ್ಲಿ ನೋಡಿದ್ವಿ, ಓಲಗದಲ್ಲಿ ಏನನ್ನು ಕಂಡ್ರಿ ಅನ್ನೋದನ್ನು ಅಧಿಕಾರಿಗಳೆಲ್ಲರೂ ಕೂಡ ವಿರಾಟರಾಜನಿಗೆ ವರದಿಯನ್ನು ಒಪ್ಪಿಸ್ತಾರೆ. ಜಿಯ ಸಿಂಹಾಸನಕ್ಕೆ ದಿವಿಜರರಾಯನೋ ಶಂಕರನೋ ಮೇಣಾರಾಯಣನೋ ನರರಲ್ಲ ದೇವರು ಬಂದು ನೋಡುವುದು ಕಾಯಲಸದಳವು ಎಮಗೆ ಎನಲು ನಿರ್ದಾಯದಲ್ಲಿ ನೆಲೆಗೊಂಡ ನಿರ್ಜರರಾಯನಾರೆಂದೆನುತಲಿ ಆಗ ವಿರಾಟ ಚಿಂತಿಸಿದ ವಿರಾಟನ ಓಲಗದಲ್ಲಿ ಇತ್ತ ಧರ್ಮರಾಯ ಸಿಂಹಾಸನವನ್ನು ಏರಿ ಕುಳಿತಿದ್ದಾನೆ. ಅವನನ್ನು ಕಂಡು ಯಾರಿವನು ಅನ್ನುವ ಗೊಂದಲದಲ್ಲಿ ಬೆಳಿಗ್ಗೆ ಎದ್ದಂಥ ಅರಮನೆಯ ಅಧಿಕಾರಿಗಳೆಲ್ಲರೂ ಕೂಡ ವಿರಾಟರಾಜನ ಹತ್ರ ಹೋಗಿದ್ದಾರೆ. ವಿರಾಟನ ಹತ್ರ ಹೇಳಿದ್ದಾರೆ, ಏನಂತ, ಪ್ರಭು, ಯಾರೋ ಒಬ್ಬರು ನಮ್ಮ ಅರಮನೆಯ ಸಿಂಹಾಸನವನ್ನು ಏರಿ ಕುಳಿತುಬಿಟ್ಟಿದ್ದಾರೆ. ನೋಡಲಿಕ್ಕೆ ಮಹಾಪುರುಷನಂತೆ, ತುಂಬ ತೇಜಸ್ವಿ ಪುರುಷನಂತೆ ಕಾಣಿಸ್ತಾ ಇದ್ದಾನೆ. ದೇವೇಂದ್ರನೋ, ಈಶ್ವರನೋ, ಶ್ರೀಮನ್ನಾರಾಯಣನೋ ಯಾರು ಅಂತಲೇ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಸಿಂಹಾಸನವಂತೂ ಏರಿ ಕುಳಿತಿದ್ದಾರೆ.
ಮೇಲ್ನೋಟಕ್ಕೆ ನಮಗೆ ಆತ ಮನುಷ್ಯ ಅಂತೂ ಅಲ್ಲ, ಬಹುಶಃ ದೇವಲೋಕದಿಂದ ಬಂದಿದ್ದಾನೋ ಗೊತ್ತಿಲ್ಲ. ಯಾರೋ ಒಬ್ಬ ವಿಶೇಷವಾದಂಥ ಒಬ್ಬ ಮಹಾಪುರುಷ ಸಿಂಹಾಸನವನ್ನು ಕೂತ್ಕೊಂಡಿದ್ದಾನೆ. ಅವನನ್ನು ಓಡಿಸಬೇಕು ಅಲ್ಲಿಂದ ಮತ್ತು ಕಾಪಾಡ್ಕೋಬೇಕು ಸಿಂಹಾಸನವನ್ನು ಅಂತ ನಮಗೆ ಅನ್ನಿಸ್ತು. ಆದರೆ ನಮ್ಮಿಂದ ಸಾಧ್ಯ ಆಗಿಲ್ಲ. ದಯವಿಟ್ಟು ನೀವೇ ಬರಬೇಕು, ಧೈರ್ಯ ಮಾಡಿ ಬಂದು ಅವನು ಯಾರು ಅಂತ ನೋಡಬೇಕು, ಅವನನ್ನು ಓಡಿಸಬೇಕು ಮುಂತಾಗಿ ಅರಮನೆಯ ಅಧಿಕಾರಿಗಳು ವಿರಾಟ ರಾಜನಿಗೆ ಅರಿಕೆಯನ್ನು ಮಾಡ್ಕೋತಾರೆ. ವಿರಾಟ ರಾಜ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ಯಾರಿವನು? ನನ್ನ ಸಿಂಹಾಸನವನ್ನು ಏರಿ ಕುಳಿತುಕೊಳ್ಳುವಂಥ ಧೈರ್ಯ ಯಾರಿಗಿರ್ಬೋದು? ಯಾರಾತ ಅಂತ ಯೋಚಿಸ್ತಾ ಕೂತ್ಕೊಂಡಿದ್ದಾನೆ ವಿರಾಟ ರಾಜ.